ನಮಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೂ ಮತ್ತು ಧರ್ಮದ ಒಂದು ಅಧಿನಿಯಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಆದ್ದರಿಂದ ಒಬ್ಬ ಮಹಿಳಾ ಪ್ರತಿಪಾದಕರಾಗಿ ಒಬ್ಬ ಮಹಿಳೆಗೆ ಸಮಾನತೆಯನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮಹಿಳೆಯನ್ನ ಸರ್ವೋಚ್ಚ ಸ್ಥಾನದಲ್ಲಿ ನೋಡಿದಂಥ ಒಬ್ಬ ಧೀಮಂತ ನಾಯಕ ಯಾರಾದರೂ ಇದ್ದಾರೆ ಈ ಭಾರತ ದೇಶದಲ್ಲಿ ಅಂತಂದರೆ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರವನ್ನು ನಾನು ಯಾವುದೇ ನಿಸ್ಸಂದೇಹವಾಗಿ ನಿಷ್ಪಕ್ಷಪಾತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅದೇ ರೀತಿ ಒಬ್ಬ ಕಾರ್ಮಿಕ, ಆ ಕಾರ್ಮಿಕನನ್ನು ಬಂಡವಾಳಶಾಹಿಗಳು ಮೂಲೆ ಗುಂಪು ಮಾಡಕ್ಕೆ ಬಿಡ್ತಾರೆ. ಆ ಕಾರ್ಮಿಕ ಅಂದ್ರೆ ಲೆಕ್ಕನೇ ಇಲ್ಲ. ಆ ಕಾರ್ಮಿಕನಿಗೋಸ್ಕರ ಮೊಟ್ಟ ಮೊದಲ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಕಾರ್ಮಿಕ ಮಂಡಳಿಯನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ಒಂದು ಹಕ್ಕು ಮತ್ತು ಅಧಿಕಾರಗಳನ್ನು ಕೊಟ್ಟಂಥ, ಕಾರ್ಮಿಕ ಖಾತೆಯನ್ನು ನಿರ್ವಹಣೆ ಮಾಡಿದಂಥ ಬಹುದೊಡ್ಡ ಕಾರ್ಮಿಕ ನಾಯಕ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯಬಾರ್ದು. ಸೊ ಶ್ರಮಿಕ ವರ್ಗಕ್ಕೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ, ಇನ್ನಿತರ ಅನೇಕ ವಿಚಾರಗಳಿಗೆ ಇವತ್ತು ಯಾವ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ, ಪಂಚಾಯಿತಿಯಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಈ ದೇಶದ ಸಮಾನತೆಯನ್ನು ಸಾರಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಕೇವಲ ಜಾತಿಯ ಮನಸ್ಥಿತಿನಲ್ಲಿ ನೋಡ್ತಕ್ಕಂಥದ್ದು ಮತ್ತು ಧರ್ಮದ ಆಧಾರದ ಮೇಲೆ ಕುಬ್ಜರನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಗಳಿಗೆ ಮಸಿ ಬಳಿತಕ್ಕಂಥದ್ದು ಸೂರ್ಯನ ಮೇಲೆ ಉಗಿದಂತೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತೀನಿ. ಸೂರ್ಯನಿಗೆ ಉಗಿದ್ರೆ ಯಾರ ಮುಖದ ಮೇಲೆ ಬೀಳುತ್ತೆ? ಅದು ನಮ್ಮ ಮುಖದ ಮೇಲೆ ಬೀಳುತ್ತೆ. ಸೊ ಆ ಕಾರಣದಿಂದಾಗಿ ಸೂರ್ಯನಿಗೆ ಉಗಿತಕ್ಕಂಥ ಕೆಲಸವನ್ನು ಈ ಭಾರತ ದೇಶದ ಯಾವ ಧರ್ಮದವನೇ ಆಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು, ಯಾವುದೇ ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಮೇಲು ಕೀಳು ಅಸ್ಪೃಶ್ಯ ಜಾತಿ ವಿಜಾತಿ ಯಾರಿರ್ಬೋದು, ಯಾರು ಕೂಡ ಮಾಡಿಕೊಡ್ದು ಅಂತಕ್ಕಂಥ ವಿಚಾರವನ್ನು ನಾನು ಈ ಮೂಲಕ ಹೇಳ್ತಾ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಗೋಗುತ್ತೆ, ಬದಲಾಯಿಸ್ತೀವಿ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಿದ್ದಾರಲ್ಲ, ಬದಲಾಗೋಗುತ್ತೆ ಅನ್ನೋದು ಸುಳ್ಳು, ಬದಲಾಯಿಸ್ಬಿಡ್ತೀವಿ ಅನ್ನೋದು ಸುಳ್ಳು, ಮತ್ತು ಬದಲಾವಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಅಂತಕ್ಕಂಥದ್ದು ಇನ್ನೂ ಅಪ್ಪಟ ಸುಳ್ಳು ಅಂತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು 10 ನಿಮಿಷ ಪಕ್ಕಕ್ಕೆ ಇಟ್ಟು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ತಾಕತ್ತು ಯಾರಿಗೂ ಇಲ್ಲ. ಯಾಕೆ ಅಂತಂದರೆ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ನ ಪಕ್ಕಕ್ಕಿಟ್ರೆ ಈ ದೇಶದ ಪ್ರತಿಯೊಂದು ಹಳ್ಳಿಗಳು, ಪ್ರತಿಯೊಂದು ಓಣಿಗಳು, ಪ್ರತಿಯೊಂದು ಕೇರಿಗಳು ಕೂಡ ವಾಘ ಗಡಿಗಳಾಗೋಗ್ಬಿಡ್ತವೆ. ಅಷ್ಟು ಜಾತಿ, ಅಷ್ಟು ಧರ್ಮ, ಅಷ್ಟು ಉಪಜಾತಿಗಳು, ಅಷ್ಟು ಮೇಲು ಕೀಳು, ಶ್ರೀಮಂತ ಬಡವ ಅಂತಕ್ಕಂಥ ಡಿಸ್ಪ್ಯಾರಿಟೀಸ್, ತಾರತಮ್ಯಗಳು ಚಿಗುರು ಹೊಡೆದಿರದೆ, ಟಿಸಿಲು ಹೊಡೆದಿರದೆ ಈ ನೆಲದಲ್ಲಿ. ಅದಕ್ಕೆ ಎಲ್ಲ ಮದ್ದು ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು, ಡಾಕ್ಟರ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಮಾತ್ರ ಈ ದೇಶವನ್ನು ಮುನ್ನಡೆಸಬಲ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಏನು ಅಂತಂದರೆ ಈ ಭಾರತ ದೇಶದ ಜೊತೆಗೆ 5 ರಾಷ್ಟ್ರಗಳು ಸ್ವತಂತ್ರಗೊಂಡವು 1947ರಲ್ಲಿ. ಒಂದು ಶ್ರೀಲಂಕಾ ದೇಶ, ಭಾರತ ದೇಶ, ಪಾಕಿಸ್ತಾನ, ಮೈನ್ಮಾರ್ ದೇಶ ಮತ್ತು ಬಾಂಗ್ಲಾದೇಶ, ಇವಿಷ್ಟು ರಾಷ್ಟ್ರಗಳು, 5 ರಾಷ್ಟ್ರಗಳು ಭಾರತ ದೇಶದ ಜೊತೆಗೆ ಸ್ವತಂತ್ರಗೊಂಡಿದ್ದಾವೆ. ಆದರೆ ಯಾವ ದೇಶವೂ ಕೂಡ ತನ್ನ ಸ್ವತಂತ್ರವನ್ನು ಉಳಿಸ್ಕೊಂಡಿಲ್ಲ ಎಕ್ಸೆಪ್ಟ್ ಭಾರತ. ಯಾಕೆ ಅಂತಂದರೆ ಶ್ರೀಲಂಕಾದಲ್ಲಿ ರಾಜಕೀಯ ದಂಗೆಗಳಾಗಿದೆ, ಪಾಕಿಸ್ತಾನದಲ್ಲಿ ಆಂತರಿಕ ಕಲಹಗಳು ಏರ್ಪಟ್ಟಿದ್ದಾವೆ, ಮೈನ್ಮಾರ್ ದೇಶದಲ್ಲಿ ಮಾನವ ಹಕ್ಕುಗಳ ಹರಣನೆ ಆಗೋಗಿದೆ. ಆದರೆ ಭಾರತ ದೇಶದಲ್ಲಿ ಯಾವ ಕಾರಣಕ್ಕೂ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಮತ್ತೆ ಗುಲಾಮಗಿರಿಗೆ ಸಿಕ್ಕೊಳ್ತಕ್ಕಂಥ ಒಂದು ಪ್ರಯತ್ನಗಳೇ ಆಗಿಲ್ಲ. ಯಾಕೆ ಅಂತಂದರೆ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಮಾತ್ರ ವರ್ಣಗಳಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ವರ್ಣಗಳನ್ನು, 6,000 ಜಾತಿಗಳನ್ನು, 1,00,000 ಉಪಜಾತಿಗಳನ್ನು, ಮಹಿಳೆ ಮತ್ತು ಪುರುಷರ ತಾರತಮ್ಯವನ್ನು, ಅಸ್ಪೃಶ್ಯ ಮತ್ತು ಮೇಲ್ಜಾತಿ ಅಂತಕ್ಕಂಥ ತಾರತಮ್ಯವನ್ನು ಎಲ್ಲವನ್ನು ಒಡೆದು ಹಾಕಿ ತೆಗೆದುಕೊಂಡು ಹೋಗ್ತಕ್ಕಂಥ ಬುದ್ಧ, ಬಸವ ಅವರ ತತ್ವ ಸಿದ್ಧಾಂತಗಳನ್ನು ಆಧಾರಪಟ್ಟಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಇರೋ ಕಾರಣದಿಂದಾಗಿ ಇಡೀ ದೇಶವನ್ನು ಐಕ್ಯತೆಯ ಮಂತ್ರದಲ್ಲಿ, ಐಕ್ಯತೆಯ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮೂರ್ತ ರೂಪ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನ್ನು, ಅದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋದು. ಆ ಕಾರಣದಿಂದಾಗಿ ಈ ನೆಲದಲ್ಲಿ ಪ್ರತಿ ಕ್ಷಣಕ್ಕೂ, ಪ್ರತಿ ದಿನಕ್ಕೂ, ಎವ್ರಿ ಫ್ರಾಕ್ಚರ್ ಸೆಕೆಂಡ್ಗೂ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅವರು ಪರಮ ಪೂಜ್ಯ ಡಾಕ್ಟರ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.